ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಗೋಲಿ ಸುಡ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ಜಗತ್ತಿನ ಎಲ್ಲ ಕ್ರಿಕೆಟ್ ಪ್ರೇಮಿಗಳ ಹಾಟ್ ಫೇವ್ರೇಟ್ ಅನ್ನಬಹುದಾದ ಇಂಡಿಯನ್ ಪ್ರೀಮಿಯರ್ ಲೀಗಿನ ಹಾಲಿ ಚಾಂಪಿಯನ್ ನಾನ್ ಅದರ್ ದ್ಯಾನ್ RCB ತಂಡದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗಾಗಿ ಹೊತ್ತು ತಂದಿದ್ದೀನಿ. ಈ ಬಾರಿಯ IPLನಲ್ಲಿ RCB ತಂಡದ ಸ್ಟ್ರೆಂತ್ ಏನು, ರಜತ್ ಪಟಿದಾರ್ ನಾಯಕತ್ವದಲ್ಲೇ ಮುಂದುವರಿತಾರ, ಕಿಂಗ್ ಕೊಹ್ಲಿ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರಾ, ಯಾವೆಲ್ಲ ಆಟಗಾರರು ತಂಡದಿಂದ ಹೊರಹೋದರು, ಹಾಗೆ ಯಾವೆಲ್ಲ ಆಟಗಾರರು ತಂಡದಲ್ಲಿ ಇರ್ತಾರೆ ಅನ್ನುವಂಥ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ತಪ್ಪದೆ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. RCBಯ ಈ ಬಾರಿಯ ತಂತ್ರ ಏನಿದೆ ನೋಡೋಣ. RCB ತನ್ನ ಗೆಲುವಿನ ತಂಡವನ್ನು ಉಳಿಸಿಕೊಂಡಿದೆ. ಬೆಂಚ್ ಸ್ಟ್ರೆಂತ್ ಮತ್ತು ಸ್ಮಾರ್ಟ್ ಆ್ಯಕ್ಷನ್ ಖರೀದಿಗಳ ಮೇಲೆ ಗಮನ ಹರಿಸಿದೆ. ವಿರಾಟ್ ಕೊಹ್ಲಿ ಇನ್ನೂ ತಂಡದ ಪ್ರಮುಖ ಭಾಗವಾಗಿಯೇ ಉಳಿದಿದ್ದಾರೆ. ಸರಳವಾಗಿ ಹೇಳುವುದಾದರೆ RCB ಈಗ ಡಿಪೆಂಡಿಂಗ್ ಚಾಂಪಿಯನ್ IPL 2026ಗೆ ಆತ್ಮವಿಶ್ವಾಸದಿಂದ ಸಜ್ಜಾಗಿದೆ ಅಂತ ಹೇಳ್ಬೋದು. ಇನ್ನು ಕ್ಯಾಪ್ಟನ್ ವಿಚಾರಕ್ಕೆ ಬರುವುದಾದರೆ ಚಾಂಪಿಯನ್ ಕ್ಯಾಪ್ಟನ್, ಅದೃಷ್ಟ ತಂದ ಕ್ಯಾಪ್ಟನ್ ಎಂದೇ ಖ್ಯಾತರಾದ ರಜತ್ ಪಟಿದಾರ್ ಅವರೇ RCB ತಂಡದ ಕ್ಯಾಪ್ಟನ್ ಆಗಿ ಮುಂದುವರಿಯಲಿದ್ದಾರೆ. ತಂಡದಲ್ಲಿ ಯಾರ್ಯಾರೆಲ್ಲ ಆಟಗಾರರು ಉಳಿದುಕೊಂಡಿದ್ದಾರೆ ಅವರನ್ನು ನೋಡೋಣ. ತಂಡದಲ್ಲಿ ಉಳಿದುಕೊಂಡ ಆಟಗಾರರ ಪಟ್ಟಿ ಇಲ್ಲಿದೆ ನೋಡೋಣ. ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್, ಹಾಗೆ ವಿಕೆಟ್ ಕೀಪರ್ಗಳಾದ ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಆಲ್ರೌಂಡರ್ಗಳಾದ ಕೃಣಾಲ್ ಪಾಂಡ್ಯ, ಟೀಮ್ ಡೇವಿಡ್, ರೊಮಾರಿಯೋ ಶಫರ್, ಸ್ವಪ್ನಿಲ್ ಸಿಂಗ್. ಇನ್ನು ನಮ್ಮ ಬೌಲರ್ಗಳು ಜೋಶ್ ಹೆಜಲ್ವುಡ್, ಯಶ್ ದಯಾಲ್, ಭುವನೇಶ್ವರ್ ಕುಮಾರ್, ನುವಾನ್ ತುಷಾರ, ರಸಿಕ್ ಸಲೀಂ, ಶ್ರೇಯಸ್ ಶರ್ಮಾ ತಂಡದಲ್ಲಿ ಯಥಾಸ್ಥಿತಿ ಉಳಿದುಕೊಂಡಿದ್ದಾರೆ. ಇನ್ನು ತಂಡದಿಂದ ಹೊರಹೋದಂಥ ಆಟಗಾರನ ನಾವು ನೋಡೋದಾದರೆ ಲಿಯಮ್ ಲಿವಿಂಗ್ಸ್ಟೋನ್, ಇಂಗ್ಲೆಂಡ್ನ ಆಲ್ರೌಂಡರ್ ಆಗಿದ್ದರು ಇವರು. 2025ರಲ್ಲಿ IPLನಲ್ಲಿ ನಿರೀಕ್ಷಿತ ಪ್ರದರ್ಶನ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ತಂಡ ಇವರನ್ನು ಹೊರಗೆ ಕಳಿಸಿದೆ. ಇನ್ನು ಮಯಾಂಕ್ ಅಗರ್ವಾಲ್, ಭಾರತೀಯ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ಅವರು ಸಹ ಹೋದ ವರ್ಷ ಸರಿಯಾದ ಪ್ರದರ್ಶನ ನೀಡದೇ ಇರೋದಕ್ಕೆ ತಂಡದ ಅವಕಾಶದಿಂದ ವಂಚಿತರಾಗಿದ್ದಾರೆ. ಇನ್ನು ದಕ್ಷಿಣ ಆಫ್ರಿಕಾ ವೇಗಿ ಲುಂಗಿ ಅಂಗಡಿ, ಟೀಮ್ ಶಫರ್ಟ್, ಸ್ವಸ್ತಿಕ್ ಚಿಕಾರ, ಭಾರತೀಯ ಯುವ ಬ್ಯಾಟ್ಸ್ಮನ್, ಹಾಗೆ ನಮ್ಮ ಕರ್ನಾಟಕ ಆಲ್ರೌಂಡರ್ ಆದಂಥ ಮನೋಜ್ ಸಿಂಗ್ ಬಾಂಡ್ಗೆ, ಬ್ಲೆಜಿಂಗ್ ಮುಜಾರ್ಬಾನಿ, ಹಾಗೆ ಮೋಹಿತ್ ರಾತಿ, ಇವರೆಲ್ಲರೂ ತಂಡದಿಂದ ಹೊರಹೋಗಿದ್ದಾರೆ. ಹಾಗೆ 2026 IPLನ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಾವು ನೋಡೋದಾದರೆ 74 ಪಂದ್ಯಗಳು, 10 ತಂಡ. ಮಾರ್ಚ್ 2026ರಿಂದ ಶುರುವಾಗಲಿದೆ. ಆದರೆ BCCI ಇನ್ನೂ ಸ್ವಲ್ಪ ದಿನದಲ್ಲೇ ಒಂದು ಶೆಡ್ಯೂಲನ್ನು ಪ್ರಕಟ ಮಾಡ್ತಾರೆ ಅನ್ನುವಂಥ ಸುದ್ದಿ ಇದೆ. ಫೈನಲ್ ಬಂದುಬಿಟ್ಟು ಮೇ ತಿಂಗಳಲ್ಲಿ ನಡೆಯಬಹುದು ಅಂತೇಳಿ ಒಂದಷ್ಟು ಮಾಹಿತಿ ಪ್ರಕಾರ ನಾವು ಹೇಳ್ಬೋದಾಗಿದೆ. ಇನ್ನು ಆಟದ ಮೈದಾನಗಳನ್ನು ಪಟ್ಟಿಯನ್ನು ನೋಡೋದಾದರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ, ಚೆನ್ನೈನ ಚಿದಂಬರಂ ಸ್ಟೇಡಿಯಂ, ಮುಂಬೈನ ವಾಂಖೇಡೆ ಸ್ಟೇಡಿಯಂ, ಕೋಲ್ಕತ್ತಾ ಈಡನ್ ಗಾರ್ಡನ್, ಹಾಗೂ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂ, ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ, ಜೊತೆಗೆ ದೆಹಲಿ, ಜೈಪುರ್, ಲಕ್ನೋ, ಪುಣೆಗಳಲ್ಲಿ ಒಟ್ಟಾರೆ 2026 IPL ಪಂದ್ಯಗಳು ಅಲ್ಲಿ ನಡೆಯಲಿವೆ. ಹೋದ ವರ್ಷ ನಾವು IPL ನೋಡಿದ್ವಿ. RCB ತಂಡ ಗೆದ್ದು ನಮ್ಮೆಲ್ಲರಿಗೂ ಸಿಹಿ ಹಂಚಿದೆ. ಒಂದು ಕಹಿ ಘಟನೆ ನಡೀತು, ಅದು ಯಾವತ್ತೂ ಮರೆಯೋ ಹಾಗಿಲ್ಲ. ಬಟ್ ಲೆಟ್ ಇಟ್ ಬಿ, ಅದು ಆಗ್ತಾ ಇರೋದೇ, ಆಗೋದನ್ನು ಯಾರೂ ತಡೆದು ಹಿಡಿದು ನಿಲ್ಲಿಸೋಕ್ಕಾಗಲ್ಲ. ಇನ್ನು RCB ಅಭಿಮಾನಿಗಳಿಗೆ ವಿಶೇಷ ಈ ವರ್ಷ ಏನಂತಂದರೆ RCB ತನ್ನ ಮೊದಲ IPL ಟ್ರೋಫಿ 2025ರಲ್ಲಿ ಗೆದ್ದಿರೋದ್ರಿಂದ ಈಗ 2026ರಲ್ಲಿ ಡಿಪೆಂಡಿಂಗ್ ಚಾಂಪಿಯನ್ ಆಗಿ ಮೈದಾನಕ್ಕೆ ಇಳಿಯಲಿದೆ. RCBಯ ಮೊದಲ ಪಂದ್ಯವನ್ನು ಬೆಂಗಳೂರಲ್ಲೇ ನಡೆಸುವ ಸಾಧ್ಯತೆ ಇದೆ. ಅಂದರೆ ಮ್ಯಾನೇಜ್ಮೆಂಟ್ಗಳು ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾವೆ. ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಜೋಶ್ ಹೆಜಲ್ವುಡ್, ಜಿತೇಶ್ ಶರ್ಮಾ ಮುಂತಾದ ರಿಟೈನ್ಡ್ ಆಟಗಾರರು ಏನೆಂದರೆ ಆ ಒಂದು RCB ತಂಡದ ಹೃದಯವಾಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ಒಂದು ಪಂದ್ಯಾವಳಿಯಿಂದ ನಾವು ಸಾಕಷ್ಟು ನಿರೀಕ್ಷೆಗಳನ್ನು ಕಾಣ್ತಿದ್ದೀವಿ. ಡಬಲ್ ಹೆಡ್ಡರ್ ಪಂದ್ಯಗಳು ಅಂದರೆ ಮಧ್ಯಾಹ್ನ ಮತ್ತು ಸಂಜೆ, ಶನಿವಾರ ಭಾನುವಾರ ವೀಕೆಂಡ್ಸಲ್ಲಿ 2 ಪಂದ್ಯಗಳು ಇರ್ತವೆ. ಆ್ಯಸ್ ಯೂಶ್ವಲ್ ವೀಕೆಂಡ್ಸಲ್ಲಿ ಒಂದೇ ಪಂದ್ಯ. ಇನ್ನು ಪ್ಲೇ ಆಫ್ಗಳು ಮೇ 2026 ಮಧ್ಯಭಾಗದಲ್ಲಿ ನಡೀಬಹುದು. ಹಾಗೆ ಇನ್ನು ಫೈನಲ್ ಪಂದ್ಯದ ವಿಚಾರಕ್ಕೆ ಬಂದರೆ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ನಡೆಸುವ ಸಾಧ್ಯತೆ ಅಂತೇಳಿ ಸಾಕಷ್ಟು ಮಾಹಿತಿಯಿಂದ ತಿಳಿದು ಬರ್ತಾ ಇದೆ. ಇದಿಷ್ಟು IPL
2026ರ ಒಂದು ಸಂಕ್ಷಿಪ್ತ ಮಾಹಿತಿ ಹಾಗೂ RCB ತಂಡದ ವಿವರ ಇದಾಗಿತ್ತು ಅಂತ ಹೇಳ್ತಾ, ಈವರೆಗೂ ನೀವು ವಿಡಿಯೋನ ನೋಡಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. 2026ರ IPLನ ಇನ್ನಷ್ಟು ಗರಿಗರಿಯಾದ ಹೊಸ ಮಾಹಿತಿಗಳನ್ನು ಹೆಕ್ಕಿ ಮತ್ತೆ ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಂಟಿಲ್ ಕೀಪ್ ವಾಚಿಂಗ್ ಗೋಲಿ ಸೋಡಾ ಕನ್ನಡ. ಇದು ಮನರಂಜನೆಯ ಪರ್ವ, ಮಾಹಿತಿಗಳ ಕನಜ. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಕಾಮೆಂಟ್ ಮಾಡಿ.